ಇನ್ನು ಸರ್ಕಾರ ಪದೇ ಪದೇ ಬೀಳುತ್ತೆ 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 ಅಂತ ಅನೇಕ ಜನ ನಾಯಕರು ಹೇಳ್ತಾ ಇದ್ದಾರೆ. ಸಾಲು ಸಾಲು ನಾಯಕರಿಂದ ಸರ್ಕಾರ ಪತನದ ಹೇಳಿಕೆಗಳು ಬರ್ತಾ ಇದೆ. ಇತ್ತೀಚೆಗಷ್ಟೇ ದೇವೇಗೌಡರು ಹೇಳಿಕೆ ಕೊಟ್ಟರು, ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು. ಇದಾದ ಬಳಿಕ ಈಗ ರಮೇಶ್ ಜಾರಕಿಹೊಳಿ ಅವರ ಸರದಿ. ಶೀಘ್ರದಲ್ಲೇ ಡಬಲ್ ಇಂಜಿನ್ ಸರ್ಕಾರ ಮಾಡ್ತೀವಿ. ರಾಜ್ಯ ಸರ್ಕಾರ ಪತನದ ಸುಳಿವನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ರಚನೆ ಮಾಡ್ತೀವಿ. ರಾಜ್ಯ ಸರ್ಕಾರದ ಸುಳ್ಳು ಭರವಸೆಗೆ ಬಲಿಯಾಗಬೇಡಿ. ಗ್ಯಾರಂಟಿಯನ್ನ ನಂಬಿ ಕೆಟ್ಟ ಸರ್ಕಾರವನ್ನ ಆಯ್ಕೆ ಮಾಡಿದ್ದೀರಿ. ಚುನಾವಣೆಯ ನಂತರ ಕರೆಂಟ್ ಹೋಗುತ್ತೆ, ಬಸ್ ನಿಲ್ಲುತ್ತೆ, ಮಹಿಳೆಯರಿಗೆ ಸಿಗ್ತಾ ಇರುವ 2,000 ಕೂಡ ಬಂದಾಗುತ್ತೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಸರ್ಕಾರವನ್ನು ಬೀಳಿಸ್ತೀವಿ ಅಂತ ಹೇಳಿದ್ದಾರೆ. ಚುನಾವಣೆ ಆಗಲಿ, ಯಾವುದಕ್ಕೂ ಫಲಿತಾಂಶ ಬರಲಿ, ಆಮೇಲೆ ನೋಡಿ ಸರ್ಕಾರ ಬೀಳುತ್ತೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಪದೇ ಪದೇ ಎಲ್ಲ ನಾಯಕರು ಇದನ್ನೇ ಹೇಳ್ತಾ ಇದ್ದಾರೆ. ದೇವೇಗೌಡರು ಹೇಳಿದ್ರು ಒಮ್ಮೆ, ಅದಾದ ಬಳಿಕ ಕುಮಾರಸ್ವಾಮಿ ಹೇಳಿದ್ರು, ಈಗ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿ ಆಗಬೇಡ್ರಿ. ಈಗಾಗಲೇ ಗ್ಯಾರಂಟಿಗೋಸ್ಕರ ಒಂದು ಬಲಿ ಆಗಿದ್ರಿ. ನೀವು ತಪ್ಪು ನಿರ್ಣಯ ತಗೊಂಡು ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರಿ. ಆ ಸರ್ಕಾರದಿಂದ ಬರೇ ಯೋಜನೆ, ಬರೇ ಸಬ್ಸಿಡಿ ಕೊಟ್ಕೋತ ಇವತ್ತೆಲ್ಲ ಈಗ ಲೋಕಸಭೆ ಚುನಾವಣೆ ಸ್ವಲ್ಪ ಲೈಟ್ ಇದಾವ, ಅದು ಹೋಗ್ಬಿಡೋದು. ಲೈಟ್ ಲೋಕಸಭೆ ಚುನಾವಣೆ ಮುಗಿದ ನಂತರ ನಿಮ್ ಗ್ಯಾರಂಟಿನೂ ಬಂದ್ ಆಕೈತಿ, ಕರೆಂಟ್ ಹೋಗ್ತದೆ. ಬರೇ ಚುನಾವಣೆ ಅದು 7 ತಾರೀಕು ರಿಸಲ್ಟ್ ಅಲ್ಲ, 7 ಮುಗಿದ ನಂತರ ನಿಮ್ ಎಲ್ಲ ಇವು ಬಸ್ ಪಾಸು ಬಂದಾಕವು, 2,000 ಬಂದಾಕವು, ಎಲ್ಲಾ ಗೊತ್ತೈತವ್ರಿ. ಅದೆಲ್ಲ ಟೆಂಪರರಿ. ತಮ್ಮ ಜನರ ಮೋಸ ಮಾಡಕ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೈತಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಬರುವಂತಹ ದಿನದಲ್ಲಿ ಡಬಲ್ ಇಂಜಿನ್ ಮಾಡಿ ಅಭಿವೃದ್ಧಿ ಮಾಡ್ದೋದ್ ನಿಮ್ಗೆ ಮಾತು ಕೊಡ್ತೀನಿ. ಜಗದೀಶ್ ಶೆಟ್ಟರ್ 2.5 ಲಕ್ಷ ಸಾಧ್ಯ ಹೇಳಿ ನಾನು ಮುಗಿಸ್ತೇನೆ. ವಿಧಾನಸಭೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ನಾವು ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮನಸ್ಸಿಂದ ಯಾವುದೇ ಗೊಂದಲಿಂದ ನಾವು ಗ್ರಾಮೀಣದಲ್ಲಿ ಈ ಬಾರಿ 25,000 ಹೆಚ್ಚು ಲೀಡ್ ಆಗ್ತೀವಿ. ನಾವು ಗ್ರಾಮ ಒಂದೇ 25,000 ಲೀಡ್ ಆಗ್ತದೆ. ಸಂದರ್ಭ ಹೇಳಕ್ಕೆ ಪಡ್ತೀನಿ. ನಾವು ಬೆಳಗಾವಿ 3 ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಲೀಡ್ ಆಗ್ತೀವಿ. ನಾವು ಬೆಳಗಾವಿ 3 ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಆಗ್ತೇವೆ. ಸದಾ 2.5 ಲಕ್ಷದಿಂದ ನಮ್ಮ ಜಗದೀಶ್ ಶೆಟ್ಟರ್ ಆರಿಸಿಕೊಂಡು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲಾ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಸಂದರ್ಭ ಹೇಳಿಕೆ ಪಡ್ತೀವಿ. ಇನ್ನು ಸರ್ಕಾರ ಪದೇ ಪದೇ ಬೀಳುತ್ತೆ 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 ಅಂತ ಅನೇಕ ಜನ ನಾಯಕರು ಹೇಳ್ತಾ ಇದ್ದಾರೆ. ಸಾಲು ಸಾಲು ನಾಯಕರಿಂದ ಸರ್ಕಾರ ಪತನದ ಹೇಳಿಕೆಗಳು ಬರ್ತಾ ಇದೆ. ಇತ್ತೀಚೆಗಷ್ಟೇ ದೇವೇಗೌಡರು ಹೇಳಿಕೆ ಕೊಟ್ಟರು, ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು. ಇದಾದ ಬಳಿಕ ಈಗ ರಮೇಶ್ ಜಾರಕಿಹೊಳಿ ಅವರ ಸರದಿ. ಶೀಘ್ರದಲ್ಲೇ ಡಬಲ್ ಇಂಜಿನ್ ಸರ್ಕಾರ ಮಾಡ್ತೀವಿ. ರಾಜ್ಯ ಸರ್ಕಾರ ಪತನದ ಸುಳಿವನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ರಚನೆ ಮಾಡ್ತೀವಿ. ರಾಜ್ಯ ಸರ್ಕಾರದ ಸುಳ್ಳು ಭರವಸೆಗೆ ಬಲಿಯಾಗಬೇಡಿ. ಗ್ಯಾರಂಟಿಯನ್ನ ನಂಬಿ ಕೆಟ್ಟ ಸರ್ಕಾರವನ್ನ ಆಯ್ಕೆ ಮಾಡಿದ್ದೀರಿ. ಚುನಾವಣೆಯ ನಂತರ ಕರೆಂಟ್ ಹೋಗುತ್ತೆ, ಬಸ್ ನಿಲ್ಲುತ್ತೆ, ಮಹಿಳೆಯರಿಗೆ ಸಿಗ್ತಾ ಇರುವ 2,000 ಕೂಡ ಬಂದಾಗುತ್ತೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಸರ್ಕಾರವನ್ನು ಬೀಳಿಸ್ತೀವಿ ಅಂತ ಹೇಳಿದ್ದಾರೆ. ಚುನಾವಣೆ ಆಗಲಿ, ಯಾವುದಕ್ಕೂ ಫಲಿತಾಂಶ ಬರಲಿ, ಆಮೇಲೆ ನೋಡಿ ಸರ್ಕಾರ ಬೀಳುತ್ತೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಪದೇ ಪದೇ ಎಲ್ಲ ನಾಯಕರು ಇದನ್ನೇ ಹೇಳ್ತಾ ಇದ್ದಾರೆ. ದೇವೇಗೌಡರು ಹೇಳಿದ್ರು ಒಮ್ಮೆ, ಅದಾದ ಬಳಿಕ ಕುಮಾರಸ್ವಾಮಿ ಹೇಳಿದ್ರು, ಈಗ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿ ಆಗಬೇಡ್ರಿ. ಈಗಾಗಲೇ ಗ್ಯಾರಂಟಿಗೋಸ್ಕರ ಒಂದು ಬಲಿ ಆಗಿದ್ರಿ. ನೀವು ತಪ್ಪು ನಿರ್ಣಯ ತಗೊಂಡು ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರಿ. ಆ ಸರ್ಕಾರದಿಂದ ಬರೇ ಯೋಜನೆ, ಬರೇ ಸಬ್ಸಿಡಿ ಕೊಟ್ಕೋತ ಇವತ್ತೆಲ್ಲ ಈಗ ಲೋಕಸಭೆ ಚುನಾವಣೆ ಸ್ವಲ್ಪ ಲೈಟ್ ಇದಾವ, ಅದು ಹೋಗ್ಬಿಡೋದು. ಲೈಟ್ ಲೋಕಸಭೆ ಚುನಾವಣೆ ಮುಗಿದ ನಂತರ ನಿಮ್ ಗ್ಯಾರಂಟಿನೂ ಬಂದ್ ಆಕೈತಿ, ಕರೆಂಟ್ ಹೋಗ್ತದೆ. ಬರೇ ಚುನಾವಣೆ ಅದು 7 ತಾರೀಕು ರಿಸಲ್ಟ್ ಅಲ್ಲ, 7 ಮುಗಿದ ನಂತರ ನಿಮ್ ಎಲ್ಲ ಇವು ಬಸ್ ಪಾಸು ಬಂದಾಕವು, 2,000 ಬಂದಾಕವು, ಎಲ್ಲಾ ಗೊತ್ತೈತವ್ರಿ. ಅದೆಲ್ಲ ಟೆಂಪರರಿ. ತಮ್ಮ ಜನರ ಮೋಸ ಮಾಡಕ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೈತಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಬರುವಂತಹ ದಿನದಲ್ಲಿ ಡಬಲ್ ಇಂಜಿನ್ ಮಾಡಿ ಅಭಿವೃದ್ಧಿ ಮಾಡ್ದೋದ್ ನಿಮ್ಗೆ ಮಾತು ಕೊಡ್ತೀನಿ. ಜಗದೀಶ್ ಶೆಟ್ಟರ್ 2.5 ಲಕ್ಷ ಸಾಧ್ಯ ಹೇಳಿ ನಾನು ಮುಗಿಸ್ತೇನೆ. ವಿಧಾನಸಭೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ನಾವು ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮನಸ್ಸಿಂದ ಯಾವುದೇ ಗೊಂದಲಿಂದ ನಾವು ಗ್ರಾಮೀಣದಲ್ಲಿ ಈ ಬಾರಿ 25,000 ಹೆಚ್ಚು ಲೀಡ್ ಆಗ್ತೀವಿ. ನಾವು
ಗ್ರಾಮ ಭಾಗ ಒಂದೇ 25 ಲೀಡ್ ಹಾಕುವಂತ ಇಂಥ ಸಂದರ್ಭ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ನಾವು ಬೆಳಗಾವಿ 3 ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಲೀಡ್ ಆಗ್ತೀವಿ. ನಾವು ಬೆಳಗಾವಿ 3 ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಆಗ್ತೀವಿ. ಸಾಧಾರಣ 2.5 ಲಕ್ಷದಿಂದ ನಮ್ಮ ಜಗದೀಶ್ ಆರಿಸಿ ಬಂದು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲಾ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಸಂದರ್ಭ ಹೇಳಕ್ ಇಷ್ಟಪಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.